ನಮಸ್ಕಾರ. ದಿ ಡೀಪ್ ಡೈವ್ನ ಈ ಹೊಸ ಆಳವಾದ ಅಧ್ಯಯನಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ಹೌದು, ಎಲ್ಲರಿಗೂ ಸ್ವಾಗತ. ಇಂದು ನಮ್ಮೆದುರು ದಿನಾಂಕ 4 ಮಾರ್ಚ್ 2026 ಒಂದು ಅತ್ಯಂತ ಕುತೂಹಲಕಾರಿ ಆಧ್ಯಾತ್ಮಿಕ ಪಠ್ಯವಿದೆ. ಖಂಡಿತ. ಇದನ್ನ ಪ್ರಾತಃ ಮುರಳಿ ಅಂತ ಕರೆಯಲಾಗಿದೆ ಅಲ್ವಾ? ಹೌದು, ಪ್ರಾತಃ ಮುರಳಿ. ಇಂದಿನ ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶ ಏನಂದ್ರೆ ಈ ಸೃಷ್ಟಿಚಕ್ರದ ಅಸಲಿ ರಹಸ್ಯಗಳನ್ನ ಭೇದಿಸುವುದು ಮತ್ತೆ ದೈನಂದಿನ ಜೀವನದಲ್ಲಿ ಕೇವಲ ದೇಹದ ಅರಿವಿನಿಂದ ಆಚೆಗೆ ಆತ್ಮದ ಪ್ರಜ್ಞೆಯಲ್ಲಿ ಇರುವುದರ ಮಹತ್ವವನ್ನ ಈ ಪಠ್ಯ ಹೇಗೆ ವಿಶ್ಲೇಷಿಸುತ್ತೆ ಅನ್ನೋದನ್ನ ನಾವು ಅರಿತುಕೊಳ್ಬೇಕು. ನಿಜ, ಇದು ಬಹಳ ಮುಖ್ಯವಾದ ವಿಷಯ. ಹೌದು, ಈ ಪಠ್ಯದಲ್ಲಿರುವ ವಿಚಾರಗಳು ನಾವು ಸಾಮಾನ್ಯವಾಗಿ ನೋಡುವ ಸಾಂಪ್ರದಾಯಿಕ ನಂಬಿಕೆಗಳಿಗಿಂತ ಅಂದ್ರೆ ಬಹಳ ಭಿನ್ನವಾಗಿವೆ. ನಾವು ಈ ವಿಚಾರಗಳನ್ನ ಯಾವುದೇ ವೈಯಕ್ತಿಕ ಒಲವುಗಳಿಲ್ಲದೆ ಕೇವಲ ಪಠ್ಯದಲ್ಲಿರುವ ಮಾಹಿತಿಯ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಎಕ್ಸಾಕ್ಟ್ಲಿ, ವಸ್ತುನಿಷ್ಠವಾಗಿ ನೋಡಬೇಕು. ಸರಿ, ಇದನ್ನ ಬಿಡಿಸಿ ನೋಡೋಣ. ಪಠ್ಯದ ಆರಂಭದಲ್ಲಿಯೇ ಕೃಷ್ಣ ಮತ್ತು ಪರಮಪಿತ ಪರಮಾತ್ಮ ಶಿವನ ಮಹಿಮೆಯ ನಡುವೆ ಒಂದು ಸ್ಪಷ್ಟವಾದ ಗೆರೆಯನ್ನ ಎಳೆಯಲಾಗಿದೆ. ಹೌದು, ಒಂದು ದೊಡ್ಡ ವ್ಯತ್ಯಾಸವನ್ನೇ ತೋರಿಸಿದ್ದಾರೆ. ನಾವೆಲ್ಲರೂ ಸಾಮಾನ್ಯವಾಗಿ ದೇವರನ್ನ ಕರುಣಾಮಯಿ, ಜ್ಞಾನಸಾಗರ ಎಂದೆಲ್ಲ ಕರಿತೀವಿ. ಆದ್ರೆ ಈ ಪಠ್ಯದ ಪ್ರಕಾರ ಪತಿತ ಪಾವನ ಅಂದ್ರೆ ಪತಿತರಾಗಿರುವವರನ್ನ ಪಾವನರನ್ನಾಗಿ ಮಾಡುವವನು ಮತ್ತು ಜ್ಞಾನಸಾಗರ ಅನ್ನೋ ಬಿರುದು ಕೇವಲ ನಿರಾಕಾರ ಶಿವನಿಗೆ ಮಾತ್ರ ಸಲ್ಲುತ್ತೆ, ಕೃಷ್ಣನಿಗಲ್ಲ ಅನ್ನೋದು ಬಹಳ ಆಶ್ಚರ್ಯಕರವಾದ ವಾದ. ಇಲ್ಲಿ ಗಮನಿಸಬೇಕಾದ ರೋಚಕ ಸಂಗತಿ ಎಂದ್ರೆ ಪ್ರಪಂಚ ಆಧ್ಯಾತ್ಮಿಕತೆಯನ್ನ ನೋಡುವ ಸಾಮಾನ್ಯ ದೃಷ್ಟಿಕೋನಕ್ಕೂ ಈ ಪಠ್ಯದಲ್ಲಿ ವಿವರಿಸಲಾದ ಆಳವಾದ ಸೃಷ್ಟಿಲೀಲೆಗೂ ಇರುವ ಅಜಗಜಾಂತರ ವ್ಯತ್ಯಾಸ. ಹೌದು, ದೊಡ್ಡ ವ್ಯತ್ಯಾಸ ಇದೆ. ಈ ಮೂಲ ವಸ್ತು ಜ್ಞಾನಸಾಗರ ಅನ್ನೋ ಪದಕ್ಕೆ ಒಂದು ಹೊಸ ಭಾಷ್ಯವನ್ನೇ ಬರೆಯುತ್ತೆ. ಇದರ ಪ್ರಕಾರ ಜ್ಞಾನಸಾಗರ ಅಂದ್ರೆ ಕೇವಲ ಭೌತಿಕ ಜಗತ್ತಿನ ವಿದ್ಯೆ ಅಲ್ಲ, ಅಥವಾ ಕೇವಲ ಶ್ಲೋಕಗಳನ್ನ ಪಠಿಸುವುದಲ್ಲ. ಮತ್ತೆ ಯಾವುದು ನಿಜವಾದ ಜ್ಞಾನ? ಸೃಷ್ಟಿಚಕ್ರ ಹೇಗೆ ಸುತ್ತುತ್ತೆ, ಆದಿ, ಮಧ್ಯ ಮತ್ತು ಅಂತ್ಯದ ನಿಖರವಾದ ತಿಳುವಳಿಕೆಯೇ ನಿಜವಾದ ಜ್ಞಾನ. ಆ ಸಂಪೂರ್ಣ ಜ್ಞಾನ ಇರೋದು ಕೇವಲ ಆ ಪರಮಪಿತನಲ್ಲಿ ಮಾತ್ರ ಅಂತ ಇದು ಸ್ಪಷ್ಟಪಡಿಸುತ್ತೆ. ಅಂದ್ರೆ ಕೃಷ್ಣನಲ್ಲಿ ಆ ಜ್ಞಾನ ಇಲ್ವಾ? ಈ ಪಠ್ಯದ ತರ್ಕದ ಪ್ರಕಾರ ಕೃಷ್ಣ ಜನ್ಮಮರಣಗಳ ಚಕ್ರದಲ್ಲಿ ಬರ್ತಾನೆ. ಒಮ್ಮೆ ಪುನರ್ಜನ್ಮದ ಚಕ್ರದೊಳಗೆ ಪ್ರವೇಶಿಸಿದ ಮೇಲೆ ಯಾವುದೇ ಅಸ್ತಿತ್ವ ತನ್ನ ಹಿಂದಿನ ಸಂಪೂರ್ಣ ಜ್ಞಾನವನ್ನ ಮರೆತುಬಿಡುತ್ತೆ. ಓ, ಸರಿ ಸರಿ. ಹಾಗಾಗಿ ಚಕ್ರದಿಂದ ಸಂಪೂರ್ಣವಾಗಿ ಮುಕ್ತನಾಗಿರುವವನು ಮಾತ್ರ ಜ್ಞಾನಸಾಗರನಾಗಲು ಸಾಧ್ಯ. ಇದೇ ತರ್ಕವನ್ನ ಇಟ್ಕೊಂಡು ಪಠ್ಯ ಕಾಲಾನುಕ್ರಮವನ್ನ ನೋಡುವ ರೀತಿಯಲ್ಲೇ ಒಂದು ದೊಡ್ಡ ಬದಲಾವಣೆ ತರುತ್ತೆ. ನಾವು ಸಾಮಾನ್ಯವಾಗಿ ಆಚರಿಸುವ ಕ್ರಮವನ್ನ ಇದು ಸಂಪೂರ್ಣವಾಗಿ ತಲೆಕೆಳಗು ಮಾಡುತ್ತೆ. ಖಂಡಿತ. ಮನುಷ್ಯರು ಕೃಷ್ಣ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಪ್ರೀತಿಯಿಂದ ಆಚರಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ಈ ಪಠ್ಯವ ಪ್ರಕಾರ ಮೊದಲು ಬರಬೇಕಾದದ್ದು ಶಿವ ಜಯಂತಿ. ಹೌದು. ಆನಂತರ ಕೃಷ್ಣ ಜಯಂತಿ ಮತ್ತೆ ಆಮೇಲೆ ಗೀತಾ ಜಯಂತಿ. ಮನುಷ್ಯರು ಶಿವನ ಚರಿತ್ರೆಯನ್ನೇ ಮರ್ತುಬಿಟ್ಟಿದ್ದಾರೆ ಅಂತ ಇದು ವಿಶ್ಲೇಷಿಸುತ್ತೆ. ಈ ಕಾಲಾನುಕ್ರಮದ ಹಿಂದಿರುವ ತರ್ಕವನ್ನ ನಾವು ಸ್ವಲ್ಪ ಆಳವಾಗಿ ಗಮನಿಸಬೇಕು. ಯಾವುದೇ ಒಂದು ಹೊಸ ಸಾಮ್ರಾಜ್ಯ ಅಥವಾ ಹೊಸ ಯುಗವನ್ನ ಸ್ಥಾಪಿಸಬೇಕಾದ್ರೆ ಮೊದಲು ಆ ಸ್ಥಾಪಕನ ಆಗಮನ ಆಗ್ಬೇಕು ತಾನೆ? ಹೌದು, ಸ್ಥಾಪಕ ಮೊದಲು ಬರಬೇಕು. ಆ ಸ್ಥಾಪಕನೇ ಪರಮಾತ್ಮ ಶಿವ ಅಂತ ಈ ಪಠ್ಯ ಉಲ್ಲೇಖಿಸುತ್ತೆ. ಆತನ ಜಯಂತಿ ಅಥವಾ ಅವತರಣೆಯ ನಂತರವೇ ಆತನು ಸ್ಥಾಪಿಸುವ ಹೊಸ ಪ್ರಪಂಚದ ಮೊದಲ ರಾಜಕುಮಾರನಾಗಿ ಕೃಷ್ಣನ ಜನ್ಮ ಆಗುತ್ತೆ. ಅಂದ್ರೆ ಕೃಷ್ಣ ಆ ಹೊಸ ಪ್ರಪಂಚದ ಮೊದಲ ಮಗು. ನಿಖರವಾಗಿ. ಹಾಗಾಗಿ ತಾರ್ಕಿಕವಾಗಿ ಮೊದಲು ಶಿವಜಯಂತಿ, ಆಮೇಲೆ ಕೃಷ್ಣ ಜಯಂತಿ ಬರುತ್ತೆ. ಇದು ಕೇವಲ ಹಬ್ಬಗಳ ಆಚರಣೆಯ ಬಗ್ಗೆ ಮಾತ್ರವಲ್ಲ, ಇಡೀ ಮಾನವ ಇತಿಹಾಸದ ಚಕ್ರ ಹೇಗೆ ತಿರುಗುತ್ತೆ ಅನ್ನೋದರ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ನೀಡುತ್ತೆ. ಗೀತೆಯ ಜ್ಞಾನದ ಮೂಲದ ಬಗ್ಗೆನೂ ಈ ಮೂಲವಸ್ತು ನಾವೆಲ್ಲರೂ ನಂಬಿರುವ ಚಿತ್ರಣವನ್ನ ಪ್ರಶ್ನಿಸುತ್ತೆ ಅಲ್ವಾ? ಸಾಮಾನ್ಯವಾಗಿ ಯೌವನದಲ್ಲಿರುವ ಕೃಷ್ಣ ರಥದ ಮೇಲೆ ನಿಂತು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಗೀತೆಯನ್ನ ಬೋಧಿಸ್ತಾನೆ ಅನ್ನೋದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದ್ರೆ ಕೃಷ್ಣ ತನ್ನ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಈ ಮಹಾನ್ ಜ್ಞಾನವನ್ನ ನೀಡಲು ಸಾಧ್ಯವಿಲ್ಲ ಅಂತ ಈ ಪಠ್ಯ ಬಹಳ ದೃಢವಾಗಿ ಹೇಳುತ್ತೆ. ಇದಕ್ಕೆ ಕಾರಣ ಏನು? ಜ್ಞಾನವನ್ನ ನೀಡಲು ಒಂದು ಪ್ರಬುದ್ಧತೆ, ಒಂದು ಸುದೀರ್ಘವಾದ ಅನುಭವ ಬೇಕಾಗುತ್ತೆ ಅನ್ನೋದು ಇಲ್ಲಿನ ಮುಖ್ಯವಾದ. ಪಠ್ಯ ವಿವರಿಸುವಂತೆ ರಾಜಯೋಗದ ಜ್ಞಾನವನ್ನ ಸಾಕಾರ ರೂಪದ ಕೃಷ್ಣ ಹೇಳಿದ್ದಲ್ಲ. ಹಾಗಾದ್ರೆ ಯಾರು ಹೇಳಿದ್ದು?
ಬದಲಾಗಿ ನಿರಾಕಾರನಾದ ಶಿವ ಸ್ವತಃ ಬ್ರಹ್ಮ ಎಂಬ ಸಾಧಾರಣ ವೃದ್ಧ ಮತ್ತು ಅನುಭವೀತನವಿನಲ್ಲಿ ಪ್ರವೇಶಿಸಿ ಈ ಜ್ಞಾನವನ್ನ ನೀಡಿದನು ಅಂತೆ ಓ ಬ್ರಹ್ಮನ ಮೂಲಕ. ಹೌದು. ಮತ್ತು ಇದು ನಡೆಯೋದು ಕಲ್ಪದ ಸಂಗಮ ಯುಗದಲ್ಲಿ, ಓ ಅಂದ್ರೆ ಒಂದು ಹಳೆಯ ಯುಗ ಮುಗಿದು ಹೊಸ ಯುಗ ಆರಂಭವಾಗುವ ಆ ಅತ್ಯಂತ ಪ್ರಮುಖವಾದ ಸಂಧಿಕಾಲದಲ್ಲಿ. ಸಂಗಮ ಯುಗ. ಕೃಷ್ಣ ತಾಯಿಯ ಗರ್ಭದಿಂದ ಜನ್ಮ ಪಡೆದು 84 ಜನ್ಮಗಳ ಚಕ್ರದಲ್ಲಿ ಬರ್ತಾನೆ. ಆದರೆ ಪರಮಾತ್ಮ ಶಿವ ಗರ್ಭದಿಂದ ಜನ್ಮ ಪಡೆಯೋದಿಲ್ಲ, ಆತನದು ಕೇವಲ ಅವತರಣೆ ಮಾತ್ರ ಅನ್ನೋದು ಇಲ್ಲಿನ ಅತಿ ಮುಖ್ಯವಾದ ಸೈದ್ಧಾಂತಿಕ ವ್ಯತ್ಯಾಸ. ಈ 84 ಜನ್ಮಗಳ ಚಕ್ರದ ಬಗ್ಗೆ ಹೇಳಿದ್ರಲ್ಲ, ಇಲ್ಲಿಂದಲೇ ಪಠ್ಯ ಮತ್ತೊಂದು ಅತ್ಯಂತ ವಿಸ್ಮಯಕಾರಿಯಾದ ವಿಚಾರದ ಕಡೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ಹೌದು, ಅದು ಬಹಳ ಆಳವಾದ ವಿಚಾರ. ನನಗೆ ಇದನ್ನು ಓದುವಾಗ ಅತ್ಯಂತ ಆಶ್ಚರ್ಯ ಎನಿಸಿದ್ದು ಆತ್ಮ ಮತ್ತು ಪರಮಾತ್ಮ ಇಬ್ಬರ ಸ್ವರೂಪದ ವಿವರಣೆ. ಇಬ್ಬರು ಕೇವಲ ಒಂದು ಚಿಕ್ಕ ಬೆಳಕಿನ ಬಿಂದು ಸ್ವರೂಪದಲ್ಲಿದ್ದಾರೆ ಅನ್ನೋ ವಿಚಾರ. ಬಿಂದು ಸ್ವರೂಪ. ನಾವು ದೇವರನ್ನ ಅಥವಾ ನಮ್ಮ ಅಸ್ತಿತ್ವವನ್ನ ಬಹಳ ಬೃಹತ್ತಾದ ಆಕಾರದಲ್ಲಿ ಕಲ್ಪಿಸ್ಕೊಳ್ತೀವಿ. ಆದರೆ ಈ ಪಠ್ಯ ನಾವು ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾದ ಬಿಂದುವನ್ನುತ್ತೆ. ಒಂದು ಸಣ್ಣ ಕಣ್ಣಿಗೆ ಕಾಣದ ಬಿಂದುವಿನಲ್ಲಿ 84 ಜನ್ಮಗಳ ಕಥೆ ಅಡಗಿದೆ ಎಂದ್ರೆ ಇದನ್ನ ಅರಗಿಸ್ಕೊಳ್ಳುವುದು ಸ್ವಲ್ಪ ಕಷ್ಟವೇ ಸರಿ. ಮೆದುಳಿಗೆ ಕೆಲಸ ಕೊಡುವಂತಹ ಅದ್ಭುತವಾದ ತತ್ವಜ್ಞಾನ ಇದು. ಆ ಸೂಕ್ಷ್ಮತೆಯಲ್ಲಿ ಅಡಗಿರುವ ಬೃಹತ್ ವಿವರವನ್ನ ನಾವು ಕಲ್ಪಿಸ್ಕೋಬೇಕು. ಉದಾಹರಣೆಗೆ, ಒಂದು ಆಲದ ಮರದ ಅತ್ಯಂತ ಸಣ್ಣ ಬೀಜವನ್ನ ತೆಗೆದುಕೊಳ್ಳಿ. ಸರಿ. ಆ ಕಣ್ಣಿಗೆ ಕಾಣದಂತಹ ಬೀಜದ ಒಳಗೆ ಬೃಹತ್ತಾದ ಕಾಂಡ, ಸಾವಿರಾರು ಎಲೆಗಳು, ಕೊಂಬೆಗಳು ಎಲ್ಲವೂ ಅಡಗಿವೆಯಲ್ವಾ? ಹೌದು, ಆ ಸಣ್ಣ ಬೀಜದಲ್ಲೇ ಇಡೀ ಮರ ಇರುತ್ತೆ. ಅದೇ ರೀತಿ ಕಣ್ಣಿಗೆ ಕಾಣದ ಅತ್ಯಂತ ಸೂಕ್ಷ್ಮವಾದ ಒಂದು ಆತ್ಮವೆಂಬ ಬೆಳಕಿನ ಬಿಂದುವಿನಲ್ಲಿ ನಿಖರವಾಗಿ 84 ಜನ್ಮಗಳ ಪಾತ್ರ ಅಡಕವಾಗಿದೆ ಅನ್ನುತ್ತೆ ಈ ಪಠ್ಯ. 84 ಜನ್ಮಗಳ ಸಂಪೂರ್ಣ ಪಾತ್ರ. ಆ 84 ಜನ್ಮಗಳಲ್ಲಿ ವ್ಯಕ್ತಿ ಅನುಭವಿಸುವ ಬಾಲ್ಯ, ಯೌವನ, ಮುಪ್ಪು, ಸುಖ, ದುಃಖ, ಪ್ರತಿಯೊಂದು ಆಲೋಚನೆ ಮತ್ತು ಪ್ರತಿಕ್ರಿಯೆ ಎಲ್ಲವೂ ಆ ಒಂದು ಸಣ್ಣ ಬಿಂದುವಿನಲ್ಲಿ ಶಾಶ್ವತವಾಗಿ ಅಡಕವಾಗಿದೆ. ಇದನ್ನೇ ಪಠ್ಯ ಒಂದು ನಿಖರವಾದ ಬ್ರಹ್ಮಾಂಡದ ಲೀಲೆ ಅಂತ ಕರೆಯುತ್ತೆ. ಅಂದ್ರೆ ನಾವೆಲ್ಲರೂ ಕೇವಲ ಭೌತಿಕ ಶರೀರಗಳಲ್ಲ, ಬದಲಾಗಿ ಇಷ್ಟೊಂದು ಅಗಾಧವಾದ ಮಾಹಿತಿಯನ್ನ ಹೊತ್ತಿರುವ ಚೈತನ್ಯಶೀಲ ಬಿಂದುಗಳು ಅನ್ನೋದು ನಿಜಕ್ಕೂ ನಮ್ಮ ಅಹಂಕಾರವನ್ನ ಕಡಿಮೆ ಮಾಡಂತ ವಿಚಾರ. ಖಂಡಿತ. ಹಾಗಾಗಿಯೇ ಇಂಥ ಸೂಕ್ಷ್ಮವಾದ ಆದರೆ ಜಟಿಲವಾದ ನಾಟಕದಲ್ಲಿ ದಾರಿ ತಪ್ಪಿರುವ ಮನುಷ್ಯರಿಗೆ ಮಾರ್ಗದರ್ಶನ ನೀಡಲು ಮತ್ತೊಬ್ಬ ಮನುಷ್ಯನಿಂದ ಸಾಧ್ಯವಿಲ್ಲ ಅಂತ ಈ ಪಠ್ಯ ವಾದಿಸುತ್ತೆ ಅಲ್ವಾ? ಹೌದು, ಮನುಷ್ಯರಿಗೆ ಮನುಷ್ಯರೇ ಮಾರ್ಗದರ್ಶಕರಾಗಲು ಸಾಧ್ಯವಿಲ್ಲ ಎಂಬುದರ ಹಿಂದಿನ ತರ್ಕ ಬಹಳ ಸ್ಪಷ್ಟವಾಗಿದೆ. ಏಕೆಂದರೆ ಎಲ್ಲ ಮನುಷ್ಯರು ಇದೇ ಪುನರುಜ್ಜನ್ಮದ ಚಕ್ರದಲ್ಲಿ ಸಿಲುಕಿ ತಮ್ಮ ಮೂಲ ಸ್ವರೂಪವನ್ನು ಮರೆತಿದ್ದಾರೆ. ನಿಜ. ಚಕ್ರದೊಳಗೆ ಸಿಲುಕಿರುವ ಒಬ್ಬ ವ್ಯಕ್ತಿ ಅದೇ ಚಕ್ರದಲ್ಲಿರುವ ಮತ್ತೊಬ್ಬ ವ್ಯಕ್ತಿಗೆ ಹೊರಬರುವ ದಾರಿಯನ್ನ ಹೇಗೆ ತೋರಿಸಬಲ್ಲ? ಸಾಧ್ಯವಿಲ್ಲ. ಹಾಗಾಗಿ ಆತ್ಮಗಳಿಗೆ ಪರಮ ಆತ್ಮನೇ ಬಂದು ಮಾರ್ಗದರ್ಶಕನಾಗಬೇಕು, ಮುಕ್ತಿದಾತನಾಗಬೇಕು. ಆ ಪರಮಾತ್ಮನೂ ಸಹ ಆತ್ಮನೇ. ಆತನ ಸ್ವರೂಪವೂ ಅದೇ ಬೆಳಕಿನ ಬಿಂದುವೇ. ಆದರೆ ಆತನಲ್ಲಿ ಜನ್ಮ ಮರಣಗಳ ಚಕ್ರದ ಪ್ರಭಾವವಿಲ್ಲ. ಆತ ಚಕ್ರದಿಂದ ಹೊರಗಿದ್ದಾನೆ. ಹೌದು, ಆತ ಪರಮ ಅಂದ್ರೆ ಶ್ರೇಷ್ಠ ಮತ್ತು ಸದಾ ಜಾಗೃತ. ಹಾಗಾಗಿ ಆತನೊಬ್ಬನೇ ಸಂಪೂರ್ಣ ವಸ್ತುನಿಷ್ಠವಾಗಿ ಸರಿಯಾದ ದಾರಿಯನ್ನ ತಿಳಿಸಬಲ್ಲ. ಒಂದ್ ನಿಮಿಷ, ಈ ಬಿಂದುವಿನಲ್ಲಿ 84 ಜನ್ಮಗಳ ಕಥೆ ಅಡಗಿದೆ, ನಾವೆಲ್ಲರೂ ಕೇವಲ ಪಾತ್ರಧಾರಿಗಳು ಅಂತ ತಿಳಿದ ಮೇಲೆ ಮನುಷ್ಯನಿಗೆ ತನ್ನ ಸಂಪತ್ತಿನ ಮೇಲಿನ ವ್ಯಾಮೋಹ ಕಡಿಮೆ ಆಗಬೇಕಲ್ವಾ? ಖಂಡಿತ ಆಗಬೇಕು. ಆದ್ರೆ ಪಠ್ಯದಲ್ಲಿ ಬಡವರು ಮತ್ತು ಶ್ರೀಮಂತರ ಕುರಿತು ಒಂದು ವಿಚಿತ್ರವಾದ ಹೋಲಿಕೆ ಇದೆ. ಬಡ ಮಕ್ಕಳು ಸಾಹುಕಾರರಿಗಿಂತಲೂ ಹೇಗೆ ಮುಂದೆ ಹೋಗ್ತಾರೆ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಎತ್ತಲಾಗಿದೆ. ಇದನ್ನು ಒಪ್ಪಿಕೊಳ್ಳುವುದು ಸ್ವಲ್ಪ ಕಷ್ಟ. ಪ್ರಾಯೋಗಿಕ ಜಗತ್ತಿನಲ್ಲಿ ಶ್ರೀಮಂತರಿಗೆ ಹೆಚ್ಚು ಸಂಪನ್ಮೂಲಗಳಿರುತ್ತವೆ. ಅವರು ಹೆಚ್ಚು ದಾನ ಮಾಡಬಹುದು, ದೊಡ್ಡ ದೊಡ್ಡ ದೇವಾಲಯಗಳನ್ನ ಕಟ್ಟಿಸಬಹುದು. ಹಾಗಿದ್ದಾಗ ಪಠ್ಯ ಬಡವರೇ ಈ ಆಧ್ಯಾತ್ಮಿಕ ಓಟದಲ್ಲಿ ಮುಂದೆ ಹೋಗ್ತಾರೆ ಅಂತ ವಾದಿಸಲು ನಿಖರವಾದ ಕಾರಣ ಏನು? ಪಠ್ಯ ಇದರ ಹಿಂದಿನ ಮನೋವಿಜ್ಞಾನವನ್ನ ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತೆ. ಇದು ಕೇವಲ ಹೊರಗಿನ ಭೌತಿಕ ದಾನದ ಬಗ್ಗೆ ಮಾತನಾಡ್ತಿಲ್ಲ, ಒಳಗಿನ ಸಮರ್ಪಣಾ ಭಾವದ ಬಗ್ಗೆ ಮಾತನಾಡ್ತಿದೆ. ಒಳಗಿನ ಭಾವನೆ. ಬಡವರಲ್ಲಿರುವ ಶ್ರದ್ಧೆ ಅತ್ಯಂತ ನಿಷ್ಕಲ್ಮಶವಾಗಿರತ್ತೆ. ಅವರು ತಮ್ಮ ಬಳಿಯಿರುವ ಒಂದು ಸಣ್ಣ ವಸ್ತುವನ್ನ ನೀಡಿದ್ರೂ ಅದನ್ನ ಯಾವುದೇ ಅಹಂಕಾರವಿಲ್ಲದೆ ಬಹಳ ಪ್ರೀತಿಯಿಂದ ಮಾಡ್ತಾರೆ. ಭಗವಂತನ ದರ್ಶನಕ್ಕಾಗಿ, ಸತ್ಯವನ್ನ ಅರಿಯುವುದಕ್ಕಾಗಿ ತಮ್ಮ ತಲೆಯನ್ನೇ ಕೊಡಲು ಅವರು ಸಿದ್ಧರಿರ್ತಾರೆ ಅನ್ನೋ ಮಟ್ಟಿಗೆ ಅವರಲ್ಲಿ ಭಾವನೆ ಇರುತ್ತೆ.
ಆದ್ರೆ ಶ್ರೀಮಂತರಲ್ಲಿ ಸಾಹುಕಾರರಿಗೆ ಅಥವಾ ಶ್ರೀಮಂತರಿಗೆ ತಮ್ಮ ಬಳಿ ಇರುವ ಹಣದ ಸಂಪತ್ತಿನ ಒಂದು ಬಗೆಯ ನಶೆ ಅಥವಾ ಅಹಂಕಾರ ಇರುತ್ತೆ. ಅಂದ್ರೆ ಅವರ ಸಂಪತ್ತೇ ಅವರಿಗೆ ಅಡ್ಡಿಯಾಗುತ್ತೆ ಅಂತಿದ್ದೀರಾ? ನಿಖರವಾಗಿ ಈ ಸಂಪತ್ತಿನ ಅಹಂಕಾರದಿಂದಾಗಿಯೇ ಅವರಿಂದ ಹೆಚ್ಚು ಪಾಪಕರ್ಮಗಳು ನಡೆಯುವ ಸಾಧ್ಯತೆ ಇರುತ್ತೆ. ಭಕ್ತಿಯಲ್ಲಿಯೂ ಒಂದು ರೀತಿಯ ಪ್ರದರ್ಶನವಿರುತ್ತೆ. ನಾನಿಷ್ಟು ದಾನ ಮಾಡಿದೆ, ನಾನಿಷ್ಟು ಕಟ್ಟಿಸಿದೆ ಅನ್ನೋ ಸ್ವಪ್ರತಿಷ್ಠೆ ಇರುತ್ತೆ. ಅಲ್ಲಿ ಶ್ರದ್ಧೆಗಿಂತ ಅಹಂಕಾರವೇ ಹೆಚ್ಚು. ಹೌದು, ಅಲ್ಲಿ ಮುಗ್ಧ ಶ್ರದ್ಧೆ ಇರೋದಿಲ್ಲ. ಹಾಗಾಗಿ ಅವರು ಈ ಆಧ್ಯಾತ್ಮಿಕ ಪಯಣದಲ್ಲಿ ಹಿಂದೆ ಉಳಿತಾರೆ. ಆದರೆ ಬಡವರ ಆ ನಿಷ್ಕಲ್ಮಶ ಶ್ರದ್ಧೆಯಿಂದಾಗಿಯೇ ಅವರಿಗೆ ಬೇಗನೆ ಸತ್ಯದ ಅರಿವಾಗುತ್ತೆ ಮತ್ತು ಅವರು ಮುಂದಿನ ಜನ್ಮಗಳ ಸುಖವನ್ನ ಪಡೀತಾರೆ ಅಂತ ಪಠ್ಯ ವಿವರಿಸುತ್ತೆ. ಇದನ್ನ ನಮ್ಮ ದೈನಂದಿನ ಜೀವನಕ್ಕೆ ಹೋಲಿಸುವುದಾದ್ರೆ ಇದೊಂದು ಮ್ಯಾರಥಾನ್ ಓಟದಂತೆ ಕಾಣುತ್ತೆ. ಒಬ್ಬ ವ್ಯಕ್ತಿ ತನ್ನ ಬೆನ್ನಿನ ಮೇಲೆ 50 ಕೆಜಿಯಷ್ಟು ಭಾರವಾದ ಚಿನ್ನದ ಮೂಟೆಯನ್ನ ಹೊತ್ತುಕೊಂಡು ಓಡಲು ಪ್ರಯತ್ನಿಸ್ತಾ ಇದ್ದಾನೆ ಅನ್ಕೊಳ್ಳಿ. ಭಾರವಾದ ಮೂಟೆ. ಆ ಚಿನ್ನದ ಭಾರಕ್ಕಿಂತ ಹೆಚ್ಚಾಗಿ ಅದನ್ನ ಯಾರಾದ್ರೂ ಕಸ್ತ್ಕೊಳ್ತಾರೇನೋ ಅನ್ನೋ ಆತಂಕದಲ್ಲಿ ಆತ ಪದೇ ಪದೇ ಹಿಂದೆ ತಿರುಗಿ ನೋಡ್ತಾ ತನ್ನ ಶಕ್ತಿಯನ್ನೆಲ್ಲ ಕಳ್ಕೊಳ್ತಾ ಇದ್ದಾನೆ. ಹೌದು, ಗಮನ ಓಟದ ಮೇಲಿಲ್ಲ. ಮತ್ತೊಬ್ಬ ವ್ಯಕ್ತಿಯ ಬಳಿ ಏನೂ ಇಲ್ಲ. ಆತ ಸಂಪೂರ್ಣ ಹಗುರವಾಗಿದ್ದಾನೆ. ಆತನ ಗಮನ ಕೇವಲ ಗುರಿಯ ಮೇಲಿದೆ. ಖಂಡಿತವಾಗಿಯೂ ಆ ಭಾರವಿಲ್ಲದ ಹಗುರವಾದ ಬಡಲನೆ ಮ್ಯಾರಥಾನ್ನಲ್ಲಿ ಸುಲಭವಾಗಿ ಮತ್ತು ವೇಗವಾಗಿ ಓಡಿ ಗುರಿ ತಲುಪ್ತಾನೆ. ಈ ಮ್ಯಾರಥಾನ್ ಉದಾಹರಣೆ ಪಠ್ಯದ ತಿರುಳನ್ನ ಅತ್ಯಂತ ಕರಾರುವಾಗಿ ಹಿಡಿದಿಡುತ್ತೆ. ಆ ಚಿನ್ನದ ಮೂಟೆ ನಮ್ಮ ದೇಹಾಭಿಮಾನ. ಆಧ್ಯಾತ್ಮಿಕತೆಯಲ್ಲಿ ಮುಂದೆ ಹೋಗಲು ನಾವು ಎಷ್ಟು ಹಗುರವಾಗ್ತೀವೋ ಅಷ್ಟು ಒಳ್ಳೆಯದು. ನಮ್ಮಲ್ಲಿರುವ ಅಹಂಕಾರದ ಭಾರ ನಮ್ಮನ್ನ ಕೆಳಗೆ ಇಳಿಯುತ್ತೆ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಈ ಸೃಷ್ಟಿಚಕ್ರ, ಬೆಳಕಿನ ಬಿಂದು, ಬಡವ ಶ್ರೀಮಂತ ಇವೆಲ್ಲವನ್ನೂ ಕೇವಲ ಸೈದ್ಧಾಂತಿಕವಾಗಿ ಓದಿ ಮರೆತು ಬಿಡುವುದಲ್ಲ. ಇದನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಅದೇ ಅತಿ ಮುಖ್ಯವಾದ ಭಾಗ. ಈ ಪಠ್ಯ ದೇಹಾಭಿಮಾನ ಮತ್ತು ದೇಹಿ ಅಭಿಮಾನಗಳ ನಡುವಿನ ಸಂಘರ್ಷದ ಬಗ್ಗೆ ಬಹಳ ಆಳವಾಗಿ ಮಾತನಾಡುತ್ತೆ. ನಾವು ಈ ಗದ್ದಲದ ಜಗತ್ತಿನಲ್ಲಿ ದೇಹಾಭಿಮಾನದಿಂದ ಹೊರಬರುವುದು ಹೇಗೆ? ಪಠ್ಯದ ಪ್ರಕಾರ ಮನುಷ್ಯರನ್ನ ಜಾಗೃತಗೊಳಿಸುವುದೇ ಅತ್ಯಂತ ಶ್ರೇಷ್ಠವಾದ ಕೆಲಸ. ಆದರೆ ಈ ಜಾಗೃತಿ ಮೂಡಿಸಲು ಮೊದಲು ನಮ್ಮೊಳಗಿನ ದೇಹಾಭಿಮಾನ ಅಂದ್ರೆ ಕೇವಲ ನಾನೊಂದು ಭೌತಿಕ ಶರೀರ, ನನ್ನ ರೂಪ, ನನ್ನ ಅಂತಸ್ತು, ನನ್ನ ಸಂಪತ್ತು ಅನ್ನೋ ಈ ಅತಿಯಾದ ಭ್ರಮೆ ತೊಲಗಬೇಕು. ಈ ಭ್ರಮೆಯೇ ಎಲ್ಲ ಸಮಸ್ಯೆಗಳಿಗೆ ಕಾರಣ. ಹೌದು, ಜಗತ್ತಿನಲ್ಲಿ ನಡೆಯುವ ಎಲ್ಲಾ ವಿಕಾರಗಳು, ಜಗಳಗಳು ಮತ್ತು ಸ್ವಪ್ರತಿಷ್ಠೆಯ ಹೋರಾಟಗಳಿಗೆ ಮೂಲ ಕಾರಣವೇ ಈ ದೇಹಾಭಿಮಾನ. ತಾನು ಕೇವಲ ಒಂದು ಶಾಶ್ವತವಾದ ಆತ್ಮ, ಈ ದೇಹ ಕೇವಲ ಒಂದು ತಾತ್ಕಾಲಿಕ ಮಾಧ್ಯಮ ಎಂಬ ದೇಹಿ ಅಭಿಮಾನವನ್ನು ಬೆಳೆಸಿಕೊಳ್ಳೋದರಲ್ಲೇ ನಿಜವಾದ ಕಲ್ಯಾಣ ಅಡಗಿದೆ. ಈ ದೇಹಾಭಿಮಾನ ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟು ಸದ್ದಿಲ್ಲದೆ ನುಸುಳುತ್ತೆ ಅನ್ನೋದಕ್ಕೆ ಪಠ್ಯದಲ್ಲಿ ಒಂದು ಅತ್ಯಂತ ನೈಜವಾದ ಮತ್ತು ನಾವೆಲ್ಲರೂ ಕನೆಕ್ಟ್ ಆಗ್ಬೋದಾದ ಉದಾಹರಣೆ ಇದೆ. ಒಂದು ಅತ್ಯಾಧುನಿಕ ಫ್ಯಾಷನ್ ಗಡಿಯಾರವನ್ನ ಧರಿಸುವ ಆಸೆ. ಹೌದು, ಆ ವಾಚ್ ಉದಾಹರಣೆ. ಕಲ್ಪಿಸ್ಕೊಳ್ಳಿ, ಯಾರೋ ಒಬ್ರು ಬಹಳ ದುಬಾರಿಯಾದ ಫ್ಯಾಷನೇಬಲ್ ಆದ ಗಡಿಯಾರವನ್ನ ಕಟ್ಕೊಂಡು ಪಾರ್ಟಿಗೆ ಬರ್ತಾರೆ. ಅದನ್ನ ನೋಡಿದ ತಕ್ಷಣ ನಮಗೂ ಅದನ್ನ ಧರಿಸ್ಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಅದನ್ನ ಖರೀದಿಸ್ತೀವಿ. ಆದ್ರೆ ಆ ಪಾರ್ಟಿಯಲ್ಲಿ ನಾವು ನೆಮ್ಮದಿಯಿಂದ ಇರ್ತೀವಾ? ಇಲ್ಲ, ಖಂಡಿತ ನೆಮ್ಮದಿ ಇರಲ್ಲ. ಯಾರಾದ್ರೂ ಅದನ್ನ ಕದ್ಬಿಟ್ರೆ ಹೇಗೆ, ಎಲ್ಲಾದ್ರೂ ಗೀಚ್ ಬಿಬ್ಬಿಟ್ರೆ ಹೇಗೆ ಅನ್ನೋ ಭಯವೇ ನಮ್ಮನ್ನ ಆವರಿಸ್ಕೊಂಡಿರುತ್ತೆ. ಆ ಗಡಿಯಾರದ ರಕ್ಷಣೆಯಲ್ಲೇ ನಮ್ಮ ಜೀವನದ ಅಮೂಲ್ಯ ಕ್ಷಣಗಳು ಕಳೆದೋಗ್ತಾರೆ. ಆ ಆತಂಕ, ಆ ಭಯವೇ ದೇಹಾಭಿಮಾನದ ಅತ್ಯಂತ ಸೂಕ್ಷ್ಮ ರೂಪ. ಆ ಭೌತಿಕ ವಸ್ತುವಿನ ಮೇಲಿನ ಅತಿಯಾದ ವ್ಯಾಮೋಹ ನಮ್ಮ ಆಂತರಿಕ ನೆಮ್ಮದಿಯನ್ನ ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತೆ. ನಿಜ. ಪಠ್ಯ ಬಹಳ ಗಂಭೀರವಾದ ಎಚ್ಚರಿಕೆಯನ್ನ ನೀಡುತ್ತೆ. ಒಂದು ವೇಳೆ ಮನುಷ್ಯನ ಅಂತಿಮ ಸಮಯದಲ್ಲಿ ಅವನು ತನ್ನ ದೇಹವನ್ನ ಬಿಡುವ ಗಳಿಗೆಯಲ್ಲಿ ಆತನ ಬುದ್ಧಿಯಲ್ಲಿ ಭಗವಂತನ ಬದಲಾಗಿ ಆ ದುಬಾರಿ ಗಡಿಯಾರ ಅಥವಾ ಇನ್ಯಾವುದೇ ಭೌತಿಕ ವಸ್ತುವಿನ ನೆನಪು ಬಂದ್ರೆ ಅವನ ಮುಂದಿನ ಪದವಿ ಭ್ರಷ್ಟವಾಗುತ್ತದೆ ಅನ್ನುತ್ತೆ. ಅಂದ್ರೆ ಅವನ ಆಧ್ಯಾತ್ಮಿಕ ಪ್ರಗತಿಯೂ ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ. ಹೌದು, ಇಂತಹ ದೇಹಾಭಿಮಾನದ ಹವ್ಯಾಸಗಳೇ ರಾವಣ ನಮ್ಮೊಳಗೆ ಬಿತ್ತಿರುನ ಬೀಜಗಳು ಅಂತ ಪಠ್ಯ ವಿಶ್ಲೇಷಿಸುತ್ತೆ. ಇಲ್ಲಿ ರಾವಣ ಅಂದ್ರೆ 10 ತಲೆಗಳಿರುವ ಪುರಾಣದ ರಾಕ್ಷಸನಲ್ಲ. ಮತ್ತೆ ಯಾರು ಆ ರಾವಣ? ಬದಲಾಗಿ ನಮ್ಮೊಳಗಿರುವ 5 ವಿಕಾರಗಳು, ಮುಖ್ಯವಾಗಿ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಇವೇ ಆ ರಾವಣ. ನಾವು ಫ್ಯಾಷನ್, ಅಂತಸ್ತು ಅನ್ನೋ ಭಮೆಯಲ್ಲಿ ನಮ್ಮ ಮೂಲ ಅಸ್ತಿತ್ವವನ್ನೇ ಅಪಾಯಕ್ಕೆ ದೂರ್ತಾ ಇದ್ದೀವಿ ಅಂತ ಈ ಪಠ್ಯ ಎಚ್ಚರಿಸ್ತಾ ಇದೆ. ನಾವು ಧರಿಸುವ ಒಂದು ಸಣ್ಣ ಗಡಿಯಾರ
ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನೇ ಹಾಳು ಮಾಡಬಲ್ಲದು ಅಂದ್ರೆ ನಾವು ಎಷ್ಟು ಜಾಗರೂಕರಾಗಿರಬೇಕು. ಖಂಡಿತ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಈ ಭೌತಿಕ ಜಗತ್ತಿನಲ್ಲಿ ಬದುಕ್ತಲೇ ಇವುಗಳಿಂದ ಅಂಟಿಕೊಳ್ದೆ ಇರೋದು ಹೇಗೆ? ಪರಿಹಾರವನ್ನ ಪಠ್ಯ ಬಹಳ ಸರಳವಾಗಿ ಸೂಚಿಸುತ್ತೆ. ಬ್ರಹ್ಮ ತಂದೆಯಂತೆ ಬಹಳ ಸಾಧಾರಣವಾಗಿ ಬದುಕುವುದನ್ನ ಕಲಿಬೇಕು. ನಮ್ಮ ಹೊರಗಿನ ತೋರಿಕೆಯ ಬದಲು ಒಳಗಿನ ಆತ್ಮಿಕ ಗುಣಗಳಿಗೆ ಒತ್ತು ನೀಡಬೇಕು. ಸಾಧಾರಣವಾಗಿ ಬದುಕುವುದು. ನಾವೆಲ್ಲರೂ ಒಂದೇ ಪರಮಾತ್ಮನ ಮಕ್ಕಳು ಅನ್ನೋ ಆತ್ಮಿಕ ದೃಷ್ಟಿಯಿದ್ದಾಗ ಅಲ್ಲಿ ಅಹಂಕಾರಕ್ಕೆ, ಕೀಳರಿಮೆಗೆ ಅಥವಾ ಮೇಲೆರಿಮೆಗೆ ಜಾಗ ಇರೋದಿಲ್ಲ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ನಮ್ಮ ಸಂಬಂಧಗಳನ್ನು ನಿಭಾಯಿಸುವ ರೀತಿ. ಸಣ್ಣಪುಟ್ಟ ವಿಷಯಗಳಿಗೆ ಮುಳುಸ್ಕೊಂಡು ನಮ್ಮ ಸಂಬಂಧಗಳನ್ನು ಉಪ್ಪು ನೀರು ಮಾಡ್ಕೋಬಾರ್ದು ಅಂತ ಪಠ್ಯ ಹೇಳುತ್ತೆ. ಈ ಉಪ್ಪು ನೀರು ಅನ್ನೋ ಪದಬಳಕೆ ಬಹಳ ಸ್ವಾರಸ್ಯಕರವಾಗಿದೆ. ನೋಡಲು ನೀರಾಗಿದ್ದರೂ ಕುಡಿಯಲು ಬಾರದ, ಯಾವುದೇ ಉಪಯೋಗವಿಲ್ಲದ ಸಂಬಂಧಗಳಾಗಿರಬಾರದು. ಹೌದು. ಅದೇ ಸಂಬಂಧಗಳು ಉಪ್ಪು ನೀರಾಗುವುದು ಹೇಗೆ? ನಮ್ಮದೇ ಅಹಂಕಾರದಿಂದ ತಾನೇ. ನಾವು ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳದೆ ಸದಾ ಇತರರನ್ನ ದೂಷಿಸುತ್ತಾ ಇದ್ದಾಗ ಆ ಸುಂದರವಾದ ಸಂಬಂಧದ ಸಿಹಿ ಕಳೆದು ಹೋಗಿ ಅದು ಕಹಿಯಾದ ಅಥವಾ ಉಪ್ಪಾದ ನೀರಾಗಿ ಬದಲಾಗುತ್ತೆ. ಹೌದು. ಆ ಅಹಂಕಾರದ ಘರ್ಷಣೆಯೇ ಸಂಬಂಧಗಳನ್ನ ಹಾಳು ಮಾಡುವುದು. ನಾವು ಆತ್ಮಿಕ ಪ್ರಜ್ಞೆಯಲ್ಲಿದ್ದಾಗ ಇತರರ ತಪ್ಪುಗಳನ್ನ ಕ್ಷಮಿಸುವ, ಹೊಂದಿಕೊಳ್ಳುವ ಗುಣ ತಾನಾಗಿಯೇ ಬರುತ್ತೆ. ಆಗ ಸಂಬಂಧಗಳು ಮಧುರವಾಗ್ತವೆ. ಸರಿ, ಈಗ ನಾವು ಈ ಆಳವಾದ ಚರ್ಚೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಪಠ್ಯದ ಕೊನೆಯಲ್ಲಿ ಯಶಸ್ಸಿನ ಸೂತ್ರವಾಗಿ ಒಂದು ಸುಂದರವಾದ ವರದಾನ ಮತ್ತು ಸ್ಲೋಗನ್ ಅನ್ನ ನೀಡಲಾಗಿದೆ. ಹೌದು, ಆ ಕೊನೆಯ ಭಾಗ ಬಹಳ ಶಕ್ತಿಯುತವಾಗಿದೆ. ವರದಾನದಲ್ಲಿ ಹೇಳಲಾಗಿವೆ, ಸದಾ ಪ್ರಸನ್ನಚಿತ್ತರಾಗಿರಲು, ತಮ್ಮ ಬಲಹೀನತೆಗಳ ಗುಣಗಾನ ಮಾಡದೆ ತಮ್ಮ ಭಾಗ್ಯ ಮತ್ತು ಭಾಗ್ಯ ವಿಧಾತನ ಅಂದರೆ ಆ ಪರಮಾತ್ಮನ ಗುಣಗಾನ ಮಾಡಬೇಕು ಅಂತ. ಇದು ಇಂದಿನ ಯುವಜನತೆಗೆ ಬಹಳ ಮುಖ್ಯವಾದ ಪಾಠ. ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಏನಿಲ್ಲ, ನಾವು ಎಷ್ಟು ದುರ್ಬಲರು, ನಮ್ಮಿಂದೇನೂ ಸಾಧ್ಯವಿಲ್ಲ ಅಂತ ಕೊರಗುತ್ತಲೇ ಇರ್ತೀವಿ. ಆದ್ರೆ ನಮ್ಮಲ್ಲಿರೋದನ್ನ ಎಣಿಸಿದ್ರೆ, ನಮ್ಮ ಭಾಗ್ಯವನ್ನ ನೆನಪಿಸ್ಕೊಂಡ್ರೆ ಆಂತರಿಕ ಶಕ್ತಿ ತಾನಾಗಿಯೇ ವೃದ್ಧಿಸುತ್ತೆ. ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯ ಕಡೆಗಿನ ಪಯಣವೇ ಈ ವರದಾನದ ಮೂಲ ಉದ್ದೇಶ. ಇನ್ನು ಸ್ಲೋಗನ್ನಲ್ಲಿ ಬಳಸಲಾಗಿರುವ 2 ಪದಗಳ ಚಮತ್ಕಾರವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಏಕ್ನಾಮಿ ಮತ್ತು ಎಕಾನಮಿ. ಇವೆರಡೂ ಈ ಆಧ್ಯಾತ್ಮಿಕ ಜೀವನದಲ್ಲಿ ಸಫಲತೆಯ ಆಧಾರಸ್ತಂಭಗಳು ಅಂತ ಪಠ್ಯ ಘೋಷಿಸುತ್ತೆ. ಏಕ್ನಾಮಿ ಮತ್ತು ಎಕಾನಮಿ ಕೇಳಲು ಒಂದೇ ರೀತಿ ಅನ್ನಿಸಿದ್ರೂ ಇವೆರಡರ ಅರ್ಥ ಸಂಪೂರ್ಣ ಭಿನ್ನವಾಗಿದೆ. ಇದನ್ನು ಸ್ವಲ್ಪ ವಿಸ್ತರಿಸಬಹುದೇ? ಖಂಡಿತ. ಏಕನಾಮಿ ಎಂದ್ರೆ ಕೇವಲ ಒಬ್ಬ ತಂದೆಯ ಅಂದ್ರೆ ಆ ಪರಮಾತ್ಮನ ನೆನಪಿನಲ್ಲಿ ಇರುವುದು. ನನ್ನವನು ಆ ಒಬ್ಬನೇ, ಆತನ ಹೊರತು ಮತ್ಯಾರೂ ಇಲ್ಲ ಅನ್ನೋ ಏಕಾಗ್ರತೆ. ಒಬ್ಬನ ನೆನಪು ಏಕ್ನಾಮಿ. ಇನ್ನು ಎಕಾನಮಿ ಅಂದ್ರೆ ನಾವು ಸಾಮಾನ್ಯವಾಗಿ ತಂದುಕೊಳ್ಳುವಂತೆ ಕೇವಲ ಹಣದ ಉಳಿತಾಯ ಅಲ್ಲ. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಎಕಾನಮಿ ಅಂದ್ರೆ ನಮ್ಮ ಅಮೂಲ್ಯವಾದ ಸಮಯ, ಶಕ್ತಿ ಮತ್ತು ಮುಖ್ಯವಾಗಿ ನಮ್ಮ ಸಂಕಲ್ಪಗಳ ಅಂದ್ರೆ ಆಲೋಚನೆಗಳ ಮಿತವ್ಯಯ. ಆಲೋಚನೆಗಳ ಮಿತವ್ಯಯ ಇದು ಇಂದಿನ ಗದ್ದಲದ ಜಗತ್ತಿಗೆ ಅತ್ಯಂತ ಅವಶ್ಯಕವಾದ ವಿಚಾರ. ನಾವೆಲ್ಲರೂ ಅನಗತ್ಯ ವಿಚಾರಗಳ ಬಗ್ಗೆ ಅತಿಯಾಗಿ ಆಲೋಚಿಸಿ ಅಥವಾ ಓವರ್ ಥಿಂಕಿಂಗ್ ಮಾಡಿ ನಮ್ಮ ಮಾನಸಿಕ ಶಕ್ತಿಯನ್ನ ಪ್ರತಿದಿನ ಪೋಲು ಮಾಡ್ತಾ ಇದ್ದೀವಿ. ಹೌದು, ಓವರ್ ಥಿಂಕಿಂಗ್ ದೊಡ್ಡ ಸಮಸ್ಯೆ. ನಂತರ ಕೊನೆಯಲ್ಲಿರುವ ಅವ್ಯಕ್ತ ಸೂಚನೆ ಕೂಡ ಬಹಳ ಶಕ್ತಿಯುತವಾಗಿದೆ. ನಿಶ್ಚಯದ ಅಥವಾ ನಂಬಿಕೆಯ ಬುನಾದಿ ಗಟ್ಟಿಯಾಗಿದ್ರೆ ಮನುಷ್ಯ ಸದಾ ನಿರ್ಭಯ ಮತ್ತು ನಿಶ್ಚಿಂತನಾಗಿರ್ತಾನೆ ಅಂತ ಹೇಳಲಾಗಿದೆ. ಈ ವಾಕ್ಯದ ಆಳವನ್ನ ನಾವು ಪ್ರಾಯೋಗಿಕ ಜಗತ್ತಿಗೆ ಅನ್ವಯಿಸಿ ನೋಡಬೇಕು. ನಮ್ಮಲ್ಲಿ ಯಾವುದೇ ಅನುಮಾನಗಳಿಲ್ಲದೆ ನಮ್ಮ ದಾರಿಯ ಬಗ್ಗೆ, ಪರಮಾತ್ಮನ ಬಗ್ಗೆ ದೃಢವಾದ ನಂಬಿಕೆ ಇದ್ದಾಗ ನಮಗೆ ಭವಿಷ್ಯದ ಬಗ್ಗೆ, ಆಗುಹೋಗುಗರ ಬಗ್ಗೆ ಆತಂಕ ಇರೋದಿಲ್ಲ. ನಿಶ್ಚಿಂತ ಸ್ಥಿತಿಯಲ್ಲಿದ್ದಾಗ ಮಾತ್ರ ನಮ್ಮ ಬುದ್ಧಿ ಯಾವುದೇ ಗೊಂದಲಗಳಿಲ್ಲದೆ ಅತ್ಯಂತ ಸ್ಪಷ್ಟವಾದ ಮತ್ತು ನಿಖರವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯ. ಭಯ ಅಥವಾ ಆತಂಕದಲ್ಲಿರುವ ಮನಸ್ಸು ಎಂದಿಗೂ ಸರಿ ತಪ್ಪುಗಳ ವಿವೇಚನೆಯನ್ನ ಮಾಡಲಾರದು. ಬಹಳ ಅದ್ಭುತವಾದ ಮಾತು. ಆತಂಕವಿಲ್ಲದ ಮನಸ್ಸು ಮಾತ್ರವೇ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲದು. ಸರಿ, ಇಂದಿನ ಈ ಸಂಪೂರ್ಣ ಚರ್ಚೆಯನ್ನ ಒಮ್ಮೆ ಒಟ್ಟುಗೂಡಿಸೋದಾದ್ರೆ, ನಾವು ಇತಿಹಾಸವನ್ನ ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಕೃಷ್ಣ ಮತ್ತು ನಿರಾಕಾರ ಶಿವನ ನಡುವಿನ ನಿಜ ವ್ಯತ್ಯಾಸವನ್ನ ಅರಿತೇವೆ. ಹೌದು, ಕೇವಲ ಕಣ್ಣಿಗೆ ಕಾಣದಷ್ಟು ಸಣ್ಣದಾದ ಒಂದು ಬೆಳಕಿನ ಬಿಂದುವಿನಲ್ಲಿ 84 ಜನ್ಮಗಳ ಬೃಹತ್ ನಾಟಕ ಅಡಗಿದೆ ಎಂಬ ವಿಸ್ಮಯಕಾರಿಯಾದ ಸೃಷ್ಟಿಲೀಲೆಯನ್ನ ಅರಿತೆವು. ಮ್ಯಾರಥಾನ್ ಉದಾಹರಣೆ ಕೂಡ ನೋಡಿದ್ವಿ.
ಹೌದು, ಅಹಂಕಾರ ಇಲ್ಲದ ಬಡವರ ನಿಷ್ಕಲ್ಮಶ ಶ್ರದ್ಧೆಯೇ ಅವರನ್ನ ಆಧ್ಯಾತ್ಮಿಕವಾಗಿ ಹೇಗೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅನ್ನೋದನ್ನ ಆ ಮ್ಯಾರಥಾನ್ ಉದಾಹರಣೆಯ ಮೂಲಕ ನೋಡಿದ್ವಿ. ಮತ್ತು ಅತಿ ಮುಖ್ಯವಾಗಿ ದೇಹಾಭಿಮಾನದ ಆಕರ್ಷಣೆಯಿಂದ, ಆ ದುಬಾರಿ ಫ್ಯಾಷನ್ ಗಡಿಯಾರದ ಉದಾಹರಣೆಯಿಂದ ಹೊರಬಂದು ನಮ್ಮ ಸಂಕಲ್ಪಗಳನ್ನ ಉಳಿತಾಯ ಮಾಡ್ತಾ ಸಾಧಾರಣವಾಗಿ ಬದುಕುವ ಕಲೆಯ ಮಹತ್ವವನ್ನ ತಿಳಿದುಕೊಂಡೆವು. ಮಾಹಿತಿಯ ಮಹಾಪೂರವಿರುವ ಈ ಇಂದಿನ ಜಗತ್ತಿನಲ್ಲಿ ನಾವು ನಮ್ಮದೇ ಆದ ಸೈದ್ಧಾಂತಿಕ ಭೌತಿಕ ಅಹಂಕಾರಗಳಲ್ಲಿ ಕಳೆದೋಗಿದ್ದೀವಿ. ಆದರೆ ಈ ಪಠ್ಯ ನಮ್ಮೆದುರಿಡುವ ಈ ಎಲ್ಲ ವಾದಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದರೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಖಂಡಿತ. ನಮ್ಮ ನಂಬಿಕೆಯ ಪುನಾದಿ ಗಟ್ಟಿಯಾಗಿದ್ದಾಗ ಮತ್ತು ನಮ್ಮೊಳಗಿನ ದೇಹಾಭಿಮಾನದ ಭಾರವನ್ನ ಇಳಿಸಿದಾಗ ಮಾತ್ರ ನಾವು ನಿಶ್ಚಿಂತರಾಗಿ ದೈನಂದಿನ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ನೆಮ್ಮದಿಯ ಜೀವನ ನಡೆಸಬಹುದು. ಇದು ಕೇವಲ ಒಂದು ತಾತ್ವಿಕ ಪಠ್ಯವಲ್ಲ, ಬದಲಾಗಿ ಮಾನವನ ಆಂತರಿಕ ಪ್ರಜ್ಞೆಯನ್ನ ಎಚ್ಚರಿಸುವ ಒಂದು ಪ್ರಾಯೋಗಿಕ ಕೈಪಿಡಿಯಾಗಿದೆ. ಖಂಡಿತವಾಗಿಯೂ. ಈ ಆಳವಾದ ಮತ್ತು ಅತ್ಯಂತ ಸೂಕ್ಷ್ಮವಾದ ವಿಶ್ಲೇಷಣೆಗಾಗಿ ಧನ್ಯವಾದಗಳು. ಇಂದಿನ ಈ ಆಳವಾದ ಅಧ್ಯಯನವನ್ನು ಮುಕ್ತಾಯಗೊಳಿಸುವ ಮುನ್ನ ಕೇಳುಗರೆಲ್ಲರೂ ತಮ್ಮಷ್ಟಕ್ಕೆ ತಾವೇ ಕೇಳಿಕೊಳ್ಳಬೇಕಾದ, ಆಳವಾಗಿ ಆಲೋಚಿಸಬೇಕಾದ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಹೇಳಿ. ನಮ್ಮ ನೈಜ ಅಸ್ತಿತ್ವ ಯಾವುದೇ ಭೌತಿಕ ಸಂಪತ್ತು, ಅಂತಸ್ತು ಅಥವಾ ಫ್ಯಾಷನ್ಗಳಿಗೆ ಅಂಟಿಕೊಳ್ಳದ ಒಂದು ಶಾಶ್ವತವಾದ, ಅತ್ಯಂತ ಸೂಕ್ಷ್ಮವಾದ ಬೆಳಕಿನ ಬಿಂದುವಾಗಿದ್ರೆ, ಇಂದು ನಾವು ನಮ್ಮ ಮನಸ್ಸಿಂದ ಯಾವ ಒಂದು ಭಾರವಾದ ಅಹಂಕಾರದ ಮೂಟೆಯನ್ನ ಕೆಳಗಿಟ್ಟು ಸಂಪೂರ್ಣ ನಿಶ್ಚಿಂತರಾಗಬಹುದು. ಯೋಚಿಸಿ. ಮುಂದಿನ ಆಳವಾದ ಅಧ್ಯಯನದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಶ್ಚಿಂತರಾಗಿರಿ, ಪ್ರಸನ್ನಚಿತ್ತರಾಗಿರಿ.